ಮೋದಿ ಅವ್ರನ್ನು ನೀವು ಟ್ರೋಫಿ ಗೆದ್ದಾಗ ಮೀಟ್ ಮಾಡಿದ್ರಿ. ಮೋದಿ ಸರ್ ಹತ್ರ ಯಾವಾಗ ಹೋಗ್ತೀವಿ, ಅವ್ರ ಜೊತೆ ಯಾವಾಗ ಮಾತಾಡ್ತೀವಿ, ಅವ್ರ ಜೊತೆ ಯಾವಾಗ ಫೋಟೋ ತೆಗೆಸ್ಕೊಂತೀವಿ, ಎಲ್ಲ ತಲೆಯಲ್ಲೂ ಅದೇ ಕ್ವಶನ್ನು. ನೀನು ತುಂಬ ಚೆನ್ನಾಗಿ ಹಾಡಾಡ್ತೀಯಂತೆ, ಹಾಡಾಡೋ ಅಂತ ಕೇಳಿದ್ರು. ನಾನು ಒಂದು ನಿಮಿಷ ಫುಲ್ಲು ಶಾಕ್, ಒಬ್ಬ ಸರಿಗೆ ಹೇಗೆ ಗೊತ್ತಾಯಿತು ಅಂತಂದ್ಬಿಟ್ಟು. ನನಗೆ ಫೀಲ್ ಆಗಿದ್ದು, ನನ್ನ ತಂದೆ ಯಾವ ಥರ ನನ್ನ ಜೊತೆ ಮಾತಾಡ್ತಾರೋ ಅದೇ ಥರ ಸರ್ ನನ್ನ ಜೊತೆ ಮಾತಾಡಿದ್ರು. ಅಂತಂದರೆ ನನ್ನ ಜೊತೆ ಅಲ್ಲ, ಆಲ್ ಓವರ್ ಟೀಮ್ ಜೊತೆ ಅದೇ ಥರ ಮಾತಾಡಿದ್ರು. ಬ್ಲೈಂಡು, ನೀನು ಏನು ಮಾಡೋಕ್ಕಾಗುತ್ತೆ, ನೀನೇನು ಮಾಡೋದಿಲ್ಲ ಅಂತ ಮಾತಾಡ್ಕೊಳ್ತಾರೆ ಸರ್ ಅಂತಂತಂದರೆ. ಇವಾಗ ಅವ್ರ ಬಾಯಿಗೆ ಬಾಲ್ ತುರಿಕ್ಬೋದಲ್ವಾ ಅಂತಂತ ಇದ್ರು ಸರ್. ಸಚಿನ್ ಸರ್ ನಮ್ಮ ಜೊತೆ ಆಲ್ಮೋಸ್ಟ್ 1 hour ಕೂತ್ಕೊಂಡು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಸಚಿನ್ ಸರ್. ಅವ್ರ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಮಾತೇ ಇಲ್ಲ ನನಗೆ. ಅಷ್ಟು ಚೆನ್ನಾಗಿ ನಮಗೆ ಟ್ರೀಟ್ ಮಾಡಿದ್ರು, ನೋಡಿಕೊಂಡ್ರು ನಮ್ಮನ್ನು. ಅಮ್ಮಂಗೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋದಕ್ಕೆ ರಿಲಯನ್ಸ್ ಫೌಂಡೇಶನ್ ಅವರು ನಮಗೆ ಅವಕಾಶ ಮಾಡಿಕೊಟ್ರು. ಅಪ್ಪ ಅಮ್ಮ ಇವಾಗ ಹೇಳ್ತಾರೆ, ನಿನ್ನೆತ್ತಿರೋದಕ್ಕೆ ನಾವು ಸಾರ್ಥಕ, ನಮ್ಮ ಜೀವನ ಸಾರ್ಥಕ. ಮೋದಿ ಅವ್ರನ್ನು ನೀವು ಟ್ರೋಫಿ ಗೆದ್ದಾಗ ಮೀಟ್ ಮಾಡಿದ್ರಿ. ಈವನ್ ರಿಪಬ್ಲಿಕ್ ಡೇಗೂ ಕೂಡ ಮೊನ್ನೆ ಕೂಡ ಹೋಗಿದ್ರಿ. ಬಹುಶಃ ನಮ್ಮ ಪ್ರೆಸಿಡೆಂಟ್ ಮೇಡಮ್ನು ಕೂಡ ನೀವು ಮೀಟ್ ಮಾಡಿರಬಹುದು. ಹೇಗಿತ್ತು ಆ ಕ್ಷಣಗಳು? ಹೇಗಿತ್ತು ಭಾರತದ ಪ್ರಧಾನಿ ಜೊತೆ ಕುತ್ಕೊಂಡು ಊಟ ಮಾಡೋದು, ಅವ್ರ ಜೊತೆ ಖುಷಿ ಕಷ್ಟ ದಿನಗಳನ್ನು ಅಥವಾ ಆಟದ ಸಮಯಗಳನ್ನೆಲ್ಲ ಹಂಚ್ಕೊಳ್ಳುವಂಥದ್ದು, ಇನ್ನು ಪ್ರೆಸಿಡೆಂಟ್ ಮೇಡಮ್ ಹತ್ರ ಕುತ್ಕೊಳ್ಳುವಂಥದ್ದು ಹೇಗೆ ಅನಿಸ್ತು ಆ ಮೂಮೆಂಟ್ಗಳೆಲ್ಲ? ನಾವು ವಿನ್ ಆದ ತಕ್ಷಣ ನಮಗೆ ಮೋದಿ ಸರ್ ಹತ್ರ ಯಾವಾಗ ಹೋಗ್ತೀವಿ, ಅವ್ರ ಜೊತೆ ಯಾವಾಗ ಮಾತಾಡ್ತೀವಿ, ಅವ್ರ ಜೊತೆ ಯಾವಾಗ ಫೋಟೋ ತೆಗೆಸ್ಕೊತೀವಿ, ಎಲ್ಲ ತಲೆಯಲ್ಲೂ ಅದೇ ಕ್ವಶನ್ನು. ಅದಾದಮೇಲೆ ನಮಗೆ ಸರ್ ಕಡೆಯಿಂದ ಫೋನ್ ಬಂತು. ಹಾಗೆ ಫುಲ್ಲು ಆಲ್ ಟೀಮೆಲ್ಲ ಫುಲ್ಲು ಖುಷಿ. ಹಬ್ಬ, ನಾವು ಮೋದಿ ಸರ್ ಜೊತೆ ಹೋಗ್ತಿದ್ದೀವಿ, ಅವ್ರ ಜೊತೆ ಮಾತಾಡ್ತೀವಿ, ಅವ್ರ ಜೊತೆ ಫೋಟೋ ಸಿಗುತ್ತಲ್ವಾ ಅಂತಂದ್ಬಿಟ್ಟು. ಅದಾದಮೇಲೆ ಓದಿ ಫೈನಲಿ ನಾವು ಸರ್ ಮನೆಗೆ ಹೋದ್ವಿ. ಅದಾದಮೇಲೆ ಸರ್ ಬಂದರು, ಪ್ರತಿಯೊಬ್ಬರನ್ನು ಮಾತಾಡಿಸ್ತಾ ಬಂದರು. ಅದಾದಮೇಲೆ ನಾನು ಫೋಟೋ ತೆಗೆಸ್ಕೊಳಕ್ಕೆ ಹೋದೆ. ಆಗ ನನಗೆ ಗೊತ್ತಿಲ್ಲ, ಅವ್ರಿಗೆ ಹೇಗೆ ಗೊತ್ತು ಏನು ಅಂತ ನನಗೆ ಗೊತ್ತಿಲ್ಲ. ನೀನು ತುಂಬ ಚೆನ್ನಾಗಿ ಹಾಡಾಡ್ತೀಯಂತೆ, ಹಾಡಾಡೋ ಅಂತ ಕೇಳಿದ್ರು. ಅದಾದಮೇಲೆ ನಾನು ಒಂದು ನಿಮಿಷ ಫುಲ್ಲು ಶಾಕ್, ಒಬ್ಬ ಸರಿಗೆ ಹೇಗೆ ಗೊತ್ತಾಯಿತು ಅಂತಂದ್ಬಿಟ್ಟು. ಅದಾದಮೇಲೆ ಸರಿಗೆ ನಾನು ಈಶ್ವರ ಸಾಂಗ್ ಮತ್ತು ಡೆಡಿಕೇಟ್ ಮಾಡಿದೆ ಸರ್ಗೆ. ಅದಾದಮೇಲೆ ನಮ್ಮ ಜೊತೆ ಮತ್ತು ಎಲ್ಲರೂ ಸ್ನ್ಯಾಕ್ಸ್ ಕೊಟ್ಟು ತೊಗೊಂಡು ತಿನ್ನಿ ಅಂತಂದ್ಬಿಟ್ಟು ಕೊಟ್ಟರು. ಮತ್ತು ಲಡ್ಡು ತಿನ್ಸಿದ್ರು, ಎಲ್ಲರ ಬಾಯಿಗೂ ಒಂದೊಂದೊಂದೊಂದು ಲಡ್ಡು ತಿನ್ಸಿದ್ರು. ಅಂತಂದರೆ ನನಗೆ ಫೀಲ್ ಆಗಿದ್ದು, ನನ್ನ ತಂದೆ ಯಾವ ಥರ ನನ್ನ ಜೊತೆ ಮಾತಾಡ್ತಾರೋ ಅದೇ ಥರ ಸರ್ ನನ್ನ ಜೊತೆ ಮಾತಾಡಿದ್ರು. ಅಂತಂದರೆ ನನ್ನ ಜೊತೆ ಅಲ್ಲ, ಆಲ್ ಓವರ್ ಟೀಮ್ ಜೊತೆ ಅದೇ ಥರ ಮಾತಾಡಿದ್ರು. ಒಂದು ತಂದೆ ಸ್ಥಾನದಲ್ಲಿರೋ ಒಂದು ವ್ಯಕ್ತಿ ಯಾವ ಥರ ಮಾತಾಡ್ತಾರೋ ಅದೇ ಥರ ಮೋದಿ ಸರ್ ಸಹ ನಮ್ಮ ಜೊತೆ ಮಾತಾಡಿದ್ರು. ಮಿನಿಮಮ್ ಅಂತಂದ್ರೆ ಒಂದು 1/2 hour ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು. ಅದು ಬ್ಯುಸಿ ಶೆಡ್ಯೂಲ್ಗಳಿರುತ್ತೆ, ಆ ಬ್ಯುಸಿ ಶೆಡ್ಯೂಲ್ಗಳಲ್ಲೂ ನಮ್ಮ ಜೊತೆ 1/2 hour ಸ್ಪೆಂಡ್ ಮಾಡಿದ್ರು ಅಂತಂತಂದರೆ ಒಂದು ದೊಡ್ಡ ಡ್ರೀಮ್ ನಮಗೆ. ಇಷ್ಟು ಹೊತ್ತು ನಮ್ಮ ಜೊತೆ ಮೋದಿ ಸರ್ ಇದ್ರಲ್ಲ ಅನ್ನೋದೊಂದು ಯಾವಾಗಲೂ ಅದೊಂದು ನಾವು ಸಾಯೋವರೆಗೂ ಆ ಒಂದು ಮೆಮೊರಿ ಇದ್ದೇ ಇರುತ್ತೆ ನಮಗೆ. ಅದಾದಮೇಲೆ ನಾನು ಸರ್ ಹತ್ರ ಹೇಳ್ತಾ ಇದ್ದೆ, ಸರ್ ಊರಲ್ಲೆಲ್ಲನಾ ನೀನು ಬ್ಲೈಂಡು, ನೀನು ಏನು ಮಾಡೋಕ್ಕಾಗುತ್ತೆ, ನೀನೇನು ಮಾಡೋದಿಲ್ಲ ಅಂತ ಮಾತಾಡ್ಕೊಳ್ತಾರೆ ಸರ್ ಅಂತಂತಂದರೆ. ಇವಾಗ ಅವ್ರ ಬಾಯಿಗೆ ಬಾಲ್ ತುರಿಕ್ಬೋದಲ್ವಾ ಅಂತಂತ ಇದ್ರು ಸರ್. ಅದೊಂದು ಒಂಥರ ಮೋಟಿವೇಶನ್ ಸ್ಪೀಚ್ ಮಾಡಿದ್ರು. ನಮಗೆ ತುಂಬ ಹೆಮ್ಮೆ ಅನಿಸುತ್ತು. ಆಗ ಅವ್ರು ಹೇಳಿದ ತಕ್ಷಣ ನಾವು ಇನ್ನೂ ಏನಾದರೂ ಮಾಡಬೇಕು, ನಾವು ಸಾಧನೆ ಮಾಡಬೇಕು ಅನ್ನೋದೊಂದು ಹುಟ್ಕೊಳ್ತು ನಮಗೆ. ಮತ್ತು ಪ್ರೆಸಿಡೆಂಟ್ ಮ್ಯಾಮ್ ಹತ್ರ ಹೋದ್ವಿ ನಾವು. ಪ್ರೆಸಿಡೆಂಟ್ ಮ್ಯಾಮ ಮೀಟ್ ಏನೋ ಒಂಥರ ಗೌರವ, ಏನೋ ಒಂಥರ ಮನಸ್ಸಲ್ಲಿ ಇಷ್ಟು ಒಂದು ದೊಡ್ಡ ವ್ಯಕ್ತಿನ ನಾವು ಪಕ್ಕದಲ್ಲೋ ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ತಾ ಇದ್ದೀವಲ್ಲ ಅನ್ನೋದೊಂದು ಒಂದು ಹೆತ್ತ ತಾಯಿ ಯಾವ ಥರ ಮನಸ್ಸಿರುತ್ತೋ ಆ ಥರ ಒಂದು ಮನಸ್ಸು ಪ್ರೆಸಿಡೆಂಟ್ ಮ್ಯಾಮ್ದು. ತುಂಬಾ ಖುಷಿ ಆಯಿತು ನಮಗೆ. ಕಡಿಮೆ ಸಮಯ ಕೊಟ್ಟಿದ್ರು, ಒಂಥರ ಆ ಒಂದು ಸಮಯ ತುಂಬ ಚೆನ್ನಾಗಿತ್ತು, ಅಮೂಲ್ಯವಾಗಿತ್ತು. ಆಲ್ ಓವರ್ ಎಲ್ಲ ಪ್ರೆಸಿಡೆಂಟ್ ಮ್ಯಾಮ್ ಆಗಿರ್ಬೋದು, ಮತ್ತು ಮೋದಿ ಸರ್ ಜೊತೆ ಆಗಿರ್ಬೋದು, ನಮಗೆ ಮತ್ತು ಸಚಿನ್ ಸರ್ ಸಿಕ್ಕಿದ್ರು.
ಸಚಿನ್ ಸರ್ ನಮ್ಮ ಜೊತೆ ಆಲ್ಮೋಸ್ಟ್ 1 ಅವರ್ ಕೂತ್ಕೊಂಡು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಸಚಿನ್ ಸರ್ ನಮಗೆ ಅಂದರೆ ಮೋಟಿವೇಶನ್ ಸ್ಪೀಚ್ ಕೊಟ್ಟರು ನಮಗೆ. ಕಷ್ಟಗಳು ಇದ್ದೇ ಇರುತ್ತೆ, ಆ ಕಷ್ಟ ಇದೆ ಅಂತಂದ್ಬಿಟ್ಟು ಯಾವತ್ತೂ ಹಿಂದೆ ಸರಿಬಾರ್ದು. ಕಷ್ಟ ಎಷ್ಟಿರುತ್ತೋ ಅಷ್ಟು ನಾವು ಸಾಧನೆ ಮಾಡಬೇಕು ಅನ್ನೋ ಛಲ ಹುಟ್ಟುತ್ತೆ ನಮ್ಮ ಮನಸ್ಸಲ್ಲಿ ಅಂತ ಒಂದು ಹೇಳಿದ್ರು. ಖಂಡಿತ ನನಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ನನಗೆ ಇವಾಗ ಊರಲ್ಲೊಂದು ಟೀಕೆ ಮಾತುಗಳಾಗಿರ್ಬೋದು, ನಾ ಒಂದು ಕಷ್ಟಗಳಾಗಿರ್ಬೋದು, ಆ ಕ್ಷಣಗಳ ಆ ಒಂದು ಎಲ್ಲ ನೋಡೋದಾದ್ಮೇಲೆ ನನಗೇನು ಉಟ್ಕೊಂಡಿದ್ದಂತಂದರೆ ನಾನೇನಾದರೂ ಒಂದು ಮಾಡಬೇಕು, ನಾನೇನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದೊಂದು ನನಗೊಂದು ಛಲ ಹುಟ್ಟಿದ್ದು. ತುಂಬಾ ಯಾವಾಗಲೂ ಇವಾಗ ನಾರ್ಮಲ್ ಕ್ರಿಕೆಟ್ ಅವ್ರಿಗೆ ಯಾವ ಥರ ಸಪೋರ್ಟಿವ್ ಆಗಿರುತ್ತೋ ಬ್ಲೈಂಡ್ ಕ್ರಿಕೆಟ್ಗೂ ಸಹ ಅದೇ ಸಪೋರ್ಟ್ ಇರುತ್ತೆ ಅಂತಂದ್ಬಿಟ್ಟು ಸಚಿನ್ ಸರ್ ನಮ್ಮ ಹತ್ರ ಹೇಳಿದ್ರು. ಆಗ ತುಂಬ ಖುಷಿ ಅನ್ನಿಸ್ತು. ನಾರ್ಮಲ್ ಕ್ರಿಕೆಟ್ ಅವ್ರಿಗೆ ಅವ್ರಿಗೆ ಯಾವ ಥರ ಇಂಪಾರ್ಟೆಂಟ್ ಕೊಡ್ತಾರೋ ಅದೇ ಥರ ನಮಗೂ ಸಹ ಇಂಪಾರ್ಟೆಂಟ್ ಕೊಡ್ತಾರಲ್ಲ ಅನ್ನೋ ತುಂಬ ಖುಷಿ ಆಯಿತು. ಅದಾದಮೇಲೆ ನನಗೆ ಮತ್ತು ರಿಲಯನ್ಸ್ ಫೌಂಡೇಶನ್ ಅವರು ನೀತು ಅಂಬಾನಿ ಮ್ಯಾಮ್ ನಮ್ಮನ್ನು ಇನ್ವೈಟ್ ಮಾಡಿದರು. ನೀತು ಅಂಬಾನಿ ಮ್ಯಾಮ್ ಅಂತಂತಂದರೆ ಅವ್ರ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಮಾತೇ ಇಲ್ಲ ನನಗೆ. ಅಷ್ಟು ಚೆನ್ನಾಗಿ ನಮಗೆ ಟ್ರೀಟ್ ಮಾಡಿದ್ರು, ನೋಡಿಕೊಂಡ್ರು ನಮ್ಮನ್ನು. ನನ್ನ ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಂಡು ಹೋದ್ರು. ಎಲ್ಲರಿಗೂ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಮೀಡಿಯಾಗಳಿರುತ್ತೆ, ಆ ಮೀಡಿಯಾ ಅವ್ರ ಮುಂದೆಲ್ಲ ಪರಿಚಯ ಮಾಡಿಸ್ಕೊಡ್ತಾ ಇದ್ರು. ಅವರೇ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ. ಇವಳು ಯಾರು ಗೊತ್ತಾ, ಇಂಡಿಯನ್ ಟೀಮ್ ಬ್ಲೈಂಡ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಇವಳು ಅಂತಂದ್ಬಿಟ್ಟು ದೀಪಿಕಾ ಅಂತ ಪರಿಚಯ ಮಾಡಿಕೊಡ್ತಾ ಇದ್ರು. ತುಂಬಾ ಅಂತಂತಂದರೆ ಅಷ್ಟು ಒಂದು ದೊಡ್ಡ ವ್ಯಕ್ತಿ ಆಗಿದ್ದು ನಮ್ಮ ಜೊತೆ ಅಷ್ಟು ಮಿಂಗಲ್ ಆಗಿದ್ರಲ್ಲ, ತುಂಬ ಹೆಮ್ಮೆ ಅನಿಸುತ್ತೆ. ಆ ಥರ ಒಂದು ವ್ಯಕ್ತಿಗಳನ್ನೆಲ್ಲ ನೋಡಾದ್ಮೇಲೆ, ಅಂಥ ವ್ಯಕ್ತಿಗಳನ್ನೆಲ್ಲ ನೋಡಾದ್ಮೇಲೆ ಆಸ್ತಿ ಅಂತಸ್ತು ಯಾವತ್ತೂ ಇಂಪಾರ್ಟೆಂಟ್ ಆಗಲ್ಲ, ಮನುಷ್ಯತ್ವ ಮೇನ್ ಇಂಪಾರ್ಟೆಂಟು ಲೈಫಲ್ಲಿ ಅನ್ನೋದೊಂದು ಅರ್ಥ ಆಯಿತು ನನಗೆ. ಅದಾದಮೇಲೆ ರಿಲಯನ್ಸ್ ಫೌಂಡೇಶನ್ ಅವರು ಸಹ ನಮಗೆ ಟೀಮಿಗೆಲ್ಲ ಸಹ ಒಂದು 5 crore ಅನೌನ್ಸ್ ಮಾಡಿದ್ರು. ಮತ್ತು ಎಲ್ಲರಿಗೂ ಒಂದು ಐಫೋನ್ ಕೊಟ್ಟರು, iPhone 17 Pro ಕೊಟ್ಟರು. ಮತ್ತು ಅದಕ್ಕಿಂತ ಮುಂಚೆ ನಮಗೆ ಮಹಾರಾಷ್ಟ್ರ CM ಇನ್ನೊಂದು ಐಫೋನ್ ಕೊಟ್ಟಿದ್ರು. ಫಸ್ಟ್ ಅವ್ರು ಕೊಟ್ಟರು, ಅದಾದಮೇಲೆ ಇವ್ರು ಕೊಟ್ಟರು. ಮತ್ತು ಅಮ್ಮಂಗೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋದಕ್ಕೆ ರಿಲಯನ್ಸ್ ಫೌಂಡೇಶನ್ ಅವರು ನಮಗೆ ಅವಕಾಶ ಮಾಡಿಕೊಟ್ರು. ಅಮ್ಮ ಮತ್ತು ಪ್ಲೇಯರ್ಸ್ ಜೊತೆ ಒಂದೊಂದು ಪೇರೆಂಟ್ಸ್ ಅವರಿಂದ ನಮಗೆ ಅವಕಾಶ ಸಿಕ್ತು. ನಮಗೆ ಕರ್ಕೊಂಡು ಹೋದ್ರ ಅಮ್ಮಂಗೆ ಕರ್ಕೊಂಡು ಹೋಗಿದ್ದೆ. ಹೇಗೆ ಅನಿಸ್ತು ನಿಮ್ಮ ಅಮ್ಮ? ತುಂಬ ಖುಷಿ ಪಟ್ರು ಅಮ್ಮ. ಅಂತಂದರೆ ಫುಲ್ ಮೇಲೆ ಹೋದಾಗ ಅಮ್ಮನ ಮುಖದಲ್ಲಿ ಅದು ನನಗೆ ಕಾಣಿಸ್ತಾ ಇತ್ತು. ಅದು ತುಂಬ ಖುಷಿ ಪಟ್ರು ಅಮ್ಮ. ಇಷ್ಟು ದೊಡ್ಡ ಹೋಟೆಲಲ್ಲೂ ಸ್ಟೇ ಮಾಡಿದ್ವಿ ನಾವು. ಆಲ್ ಓವರ್ ಆಗಿ ಅಮ್ಮ ಅಂತಂತಂದರೆ ಅಮ್ಮ ಯಾವಾಗಲೂ ಅಪ್ಪ ಅಮ್ಮ ಇವಾಗ ಹೇಳ್ತಾರೆ, ನಿನ್ನೆತ್ತಿರೋದಕ್ಕೆ ನಾವು ಸಾರ್ಥಕ, ನಮ್ಮ ಜೀವನ ಸಾರ್ಥಕ ಅಂತಂತಾರೆ. ಸೊ ಇದೆಲ್ಲ ನಮಗೆ ಸಿಗ್ತಾ ಇರೋದಂತಂದರೆ ಕ್ರಿಕೆಟಿಂದ ಈ ಒಂದು ಸಾಧನೆ ಮಾಡಿದ್ದೀವಿ. ಏನೇನು ಒಂದು ವ್ಯಕ್ತಿಗಳನ್ನಾಗಿರ್ಬೋದು, ಒಂದು ಡ್ರೀಮ್ ಆಗಿರ್ಬೋದು, ಅವನ್ನೆಲ್ಲ ಕಂಪ್ಲೀಟ್ ಆಗ್ತಿರೋದೇ ಈ ಒಂದು ಕ್ರಿಕೆಟಿಂದ. ತುಂಬ ಪ್ರೌಡ್ ಅನಿಸುತ್ತೆ ನನಗೆ, ಖುಷಿ ಆಗುತ್ತೆ. ಓಕೆ, ಇನ್ನು ನೀವು ಚಿಕ್ಕ ವಯಸ್ಸಿಂದ ಸ್ಪೋರ್ಟ್ಸಲ್ಲಿದ್ರಿ, ಕಲ್ಚರಲ್ ಆಕ್ಟಿವಿಟೀಸಲ್ಲೆಲ್ಲ ಇದ್ರಿ. ಸಿನಿಮಾಗಳ ಬಗ್ಗೆನೂ ಆಸಕ್ತಿ ಇತ್ತಾ? ಸಿನಿಮಾಗಳು ನೋಡ್ತಾ ಇದ್ರ? ಅವಕಾಶ ಆಲ್ಮೋಸ್ಟು ಸಿನಿಮಾ ಅಂತಂದರೆ ನಾನು ಆಲ್ಮೋಸ್ಟ್ ನೋಡೋದಿಲ್ಲ. ಆಲ್ಮೋಸ್ಟ್ ಯಾವುದಾದ್ರೂ ಹಳೆ ಮೂವಿಗಳು ಯಾವುದಾದ್ರೂ ಇವಾಗ ನೋಡಬೇಕು. ನಂದೇನಂತಂತಂದರೆ ನಾನೇನಂತಂತಂದರೆ ಇವಾಗ ಏನಾದರೂ ಇನ್ಸ್ಟಾಗ್ರಾಮ್ ಏನಾದರೂ ನೋಡ್ತಾ ಇರಬೇಕಾದ್ರೆ ಇವಾಗ ಒಂದು ಏನಾದರೂ ರಿಲೀಕ್ಸ್ ಚೆನ್ನಾಗಿರುತ್ತೆ ಅಂತಂತಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು ಆ ಸಾಂಗ್ ಕೇಳಿಬಿಡೋದು. ಆ ಥರ ನಂದು. ಅಂದರೆ ಸಾಂಗ್ಸ್ ಮಾತ್ರ ಹೆವಿ ಕೇಳ್ತೀನಿ ನಾನು. ಸಾಂಗ್ಸ್ ಮಾತ್ರ ತುಂಬ ಕೇಳ್ತೀನಿ ನಾನು ಸಾಂಗ್ಸು. ಅದಾದಮೇಲೆ ಆಲ್ಮೋಸ್ಟು ಮೂವಿಗಳನ್ನೆಲ್ಲ ಥಿಯೇಟ್ರಿಗೆ ಹೋಗೋದೆಲ್ಲ ನೋಡೋದು ತುಂಬ. ಆಲ್ಮೋಸ್ಟ್ ನಾನು ಹುಟ್ಟಾಗಿಂದ ಥಿಯೇಟ್ರಿಗೆ ಹೋಗಿರೋದಂತಂದರೆ 2 ಸರಿ ಥಿಯೇಟ್ರಿಗೆ ಹೋಗಿರೋದು. ಅದು ನನ್ನ ಫ್ರೆಂಡ್ ಒಂದ್ಸರಿ ಕರ್ಕೊಂಡು ಹೋಗಿದ್ಲು. 2022ನಲ್ಲಿ ನಮ್ಮ ಕರ್ನಾಟಕ ಟೀಮ್ ಒಂದ್ಸಲಿ ಹೋಗಿ ನೋಡಿದ್ದು. ಅದಷ್ಟೇ, 2 ಟೈಮ್ ಅಷ್ಟೇ ನಾನು ಹೋಗಿ ನೋಡಿರೋದು. ನನಗೇನು ಅಷ್ಟೊಂದಾಗೇನು ಕ್ರೇಜಿ ಅನಿಸೋದಿಲ್ಲ. ಸೊ ಆಲ್ಮೋಸ್ಟ್ ಚೆನ್ನಾಗಿರೋ ಮೂವೀಸ್ ಆದರೆ ಯೂಟ್ಯೂಬಲ್ಲಿ ಯಾವ್ದು ಸಿಗುತ್ತೋ ಅದನ್ನ ನೋಡ್ತಾ ಇರ್ತೀನಿ. ಯಾರು ನಿಮ್ಮ ಕನ್ನಡ ಫೇವ್ರೆಟ್ ಹೀರೋ? ಕನ್ನಡ ಫೇವ್ರೆಟ್ ಹೀರೋ ಪುನೀತ್ ಸರ್ ಇಷ್ಟ ನನಗೆ. ಪುನೀತ್ ರಾಜ್ಕುಮಾರ್ ಸರ್ ಇಷ್ಟ. ಇನ್ನು
ನಾನು ಯಾಕೆ ಸಿನಿಮಾ ಬಗ್ಗೆ ಕೇಳಿದೆ ಅಂದ್ರೆ ಸಿನಿಮಾಗಳಲ್ಲಿ ಒಂದು ಮಾತು ಓಡಾಡ್ತಾ ಇರತ್ತೆ ಯಾವಾಗ್ಲೂ, ಏನಂದ್ರೆ ಬಡವರು ಮಕ್ಕಳು ಬೆಳಿಬೇಕಪ್ಪ, ಬಡವರು ಮಕ್ಕಳು ಬೆಳಿಬೇಕು ಅಂತ ಖಂಡಿತ, ಒಂದಿಷ್ಟು ಅದ್ ಜನ ನಿಜದ್ದೇ. ಹೇಳ್ತಾರೆ. ಆ ವಿಚಾರ ನಿಮ್ಮ ಕ್ರಿಕೆಟ್ ಅಲ್ಲೂ ಅನ್ವಯಿಸುತ್ತಾ? ಖಂಡಿತ. ಅಂತಂದರೆ ನಮ್ಮ ಬ್ಲೈಂಡ್ ಕ್ರಿಕೆಟಲ್ಲಿ ಯಾವುದೇ ಥರ ತಾರತಮ್ಯ ಮಾಡೋದಿಲ್ಲ. ಎಲ್ಲ ಪ್ಲೇಯರ್ಸ್ಗೂ ಇವಾಗ ನಾವು ಸೀನಿಯರ್ ಪ್ಲೇಯರ್ಸು ಜೂನಿಯರ್ ಪ್ಲೇಯರ್ಸ್ ಇರ್ತಾರಲ್ಲ, ಸೊ ಈಕ್ವೆಲಿಟಿ ನಮ್ಮ ಟೀಮಲ್ಲಿ ಅಂತಂದರೆ ನಾನು ಅಬ್ಸರ್ವ್ ಮಾಡ್ದಂಗೆ ಇವಾಗ ನಾರ್ಮಲ್ ಕ್ರಿಕೆಟಲ್ಲ ಅಂತಂದರೆ ಅವ್ರು ಸೀನಿಯರ್ ಅಪ್ಪ, ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು, ಅವ್ರ ಹತ್ರ ಈ ಥರ ಮಾಡಬೇಕು, ಅವ್ರ ಪಕ್ಕದಲ್ಲೋಗಿ ಕೂತ್ಕೊಳ್ಳೋಂಗಿಲ್ಲ, ಅವ್ರ ಪಕ್ಕದಲ್ಲೋಗಿ ಊಟ ಮಾಡೋಂಗಿಲ್ಲ, ಆ ಥರದೊಂದು ರಿಸ್ಟ್ರಿಕ್ಷನ್ ಇರುತ್ತೆ. ಐ ಡೋಂಟ್ ನೋ, ಬಟ್ ನಾನು ಅಬ್ಸರ್ವ್ ಮಾಡ್ದಂಗೆ. ಬಟ್ ನಮ್ಮ ಬ್ಲೈಂಡ್ ಕ್ರಿಕೆಟಲ್ಲಿ ಯಾವ ಥರ ಅಂತಂದರೆ ಸೀನಿಯರ್ಸು ಜೂನಿಯರ್ಸು ಸೇಮ್ ಈಕ್ವಾಲಿಟಿ ಕೊಡ್ತಾರೆ. ಅದೊಂದು ತುಂಬ ಇಷ್ಟ ಆಗುತ್ತೆ ನನಗೆ. ಇವಾಗ ಸೀನಿಯರ್ಸ್ ಪ್ಲೇಯರ್ಸ್ ಯಾವ ಥರ ನೋಡ್ತಾರೋ ಜೂನಿಯರ್ ಪ್ಲೇಯರ್ಸ್ಗೂ ಸಹ ಸೇಮ್ ಇಂಪಾರ್ಟೆನ್ಸೇ ಕೊಡ್ತಾರೆ. ಬಟ್ ಆ ಒಂದು ನನಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಕ್ರಿಕೆಟಲ್ಲಿ ಇಷ್ಟ ಆಗುತ್ತೆ. ಅಂದರೆ ಬೇರೆ ಕ್ರಿಕೆಟ್ ಟೂರ್ನಿಮೆಂಟು ಅಥವಾ ಬೇರೆ ಕ್ರಿಕೆಟ್ ಪ್ಲೇಯರ್ಸ್ಗೆ ಇವಾಗ ಆ್ಯಡ್ ಆಗಬೇಕು ಹೊಸ ನ್ಯೂ ಮೆಂಬರು ಅಂತಂದರೆ ಇಂತಿಷ್ಟು ದುಡ್ಡು ಕೊಡಬೇಕು ಅಥವಾ ಒಂದಿಷ್ಟು ಪಾಲಿಟಿಕ್ಸ್ ಇದೆ, ಅದು ಇದು ಅಂತ ಒಂದಿಷ್ಟು ಮಾತುಗಳು ಹೊರಗಡೆ ಕೇಳಿ ಬರುವಂಥದ್ದು. ಆದರೆ ಬ್ಲೈಂಡ್ ಟೀಮ್ಗೆ ಅದಿಲ್ಲ. ಬಡವ್ರ ಮಕ್ಕಳು ಬೆಳಿಬೇಕು, ಬಡವ್ರ ಮಕ್ಕಳು ಖಂಡಿತ ಬೆಳಿತಾರೆ ಬ್ಲೈಂಡ್ ಕ್ರಿಕೆಟಲ್ಲಿ, ಟ್ಯಾಲೆಂಟ್ಗೆ ವ್ಯಾಲ್ಯೂ ಕೊಡ್ತಾರೆ ಅಂತ. ಓಕೆ, ನಿಮ್ಮ ಇನ್ನು ಪುನಃ ಮತ್ತೆ ಸಿನಿಮಾಕ್ಕೆ ಬರೋಣ. ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಮೇಡಮ್, ಅಥವಾ ಫೇವ್ರೆಟ್ ಸಾಂಗ್ ಯಾವುದು? ಯಾಕಂದ್ರೆ ನೀವು ಹಾಡೋದಂದ್ರೆ ಇಷ್ಟ ಅಂತಂದ್ರಿ, ಹಾಗಾಗಿ ಕೇಳ್ತಿದ್ದೀನಿ. ನನಗೆ ಫೇವ್ರೆಟ್ ಸಾಂಗ್ ಅಂತಂತಂದರೆ ಶಂಕರ್ ನಾಗ್ ಸರ್ದು ಅದು ಅನಾಥ ಮಗುವಾದೆ ನಾನು, ಆ ಸಾಂಗು ತುಂಬ ಇಷ್ಟ ಆಗುತ್ತೆ. ಮತ್ತು ಇವ್ರದ್ದು ವಿಷ್ಣುವರ್ಧನ್ ಸರ್ದು ಈ ಸುಂದರ ಬೆಳದಿಂಗಳ, ಆ ಸಾಂಗ್ ತುಂಬ ಇಷ್ಟ ಆಗುತ್ತೆ. ಹಾಡಿ ನೋಡೋಣ ಯಾವುದಾದ್ರು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಸಾಂಗ್ನ ಅಟ್ಲೀಸ್ಟ್ ಒಂದು ಚೂರು, ಒಂದು ಪಲ್ಲವಿ ಆದರೂ ಜನರಿಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ. ಯಾಕಂದ್ರೆ ದೀಪಿಕಾ ದಾಸ್ ಅಂತಂದ್ರೆ ವರ್ಲ್ಡ್ ಕಪ್ ಗೆದ್ದವರಪ್ಪ, ನಮ್ಮ ಇಂಡಿಯನ್ ಕ್ರಿಕೆಟ್ ಶೋರ್ ಹಾಡ್ಬೋದು, ಇಂಡಿಯನ್ ಕ್ರಿಕೆಟ್ ಟೀಮ್ ನ ಬಿಲ್ಡ್ ಮಾಡ್ತಿರೋರು ಅಥವಾ ಏನು ಅದನ್ನ ಲೀಡ್ ಮಾಡ್ತಾ ಇರೋರು ಅನ್ನೋದಿದೆ. ಸೊ ಅವ್ರಿಗೂ ಒಂದು ಅಟ್ಲೀಸ್ಟ್ ಚೇಂಜ್ ಇರ್ಲಿ, ಸಾಂಗ್ ಹಾಡೋದ್ರ ಮೂಲಕ ಒಂದು ಚೇಂಜ್ ಕೊಡೋಣ ಅಂತ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು, ಉಸಿರೇ ಭಾವವು, ನಿನ್ನ ಈ ನಗೆಯ ಸವಿಶ್ರುತಿಯಲ್ಲೇ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳ ನನ್ನ ನಿನ್ನ ನಡುವಿನಲಿ. ವಾವ್, ಸೂಪರ್, ತುಂಬಾ ಚಂದ ಇದೆ ವಾಯ್ಸ್ ಆಕ್ಚುಲಿ. ಅಂಡ್ ಇದು ಸಡನ್ ಆಗಿ ಆಡಿರೋದ್ರಿಂದ ಸ್ವಲ್ಪ ಆ ಸಾಂಗ್ ಕೂಡ ತುಂಬಾ ಟಚಬಲ್ ಆಗಿದೆ. ಹೌದು, ವೆರಿ ನೈಸ್. ನಿಮ್ ಮೋಸ್ಟ್ಲಿ ನೀವು ಸಿಂಗಿಂಗ್ ಜರ್ನಿಯಲ್ಲೂ ಕೂಡ ನಿಮ್ಮ ಲೈಫ್ ಮತ್ತೆ ಕಂಟಿನ್ಯೂ ಮಾಡಬಹುದು ಬೇಕಿದ್ರೆ. ಎರಡೆರಡು ಆಪ್ಷನ್ಸ್ ಇದೆ, ಯಾವ್ದ್ರಲ್ಲಿ ಬಿಟ್ರೆ ಮುಂದೆ ಹೋಗ್ತಾ ಇರೋದೆ. ಇಂಥದ್ದು ಮಾಡಲ್ಲ, ಇಂಥದ್ದು ಆಗಲ್ಲ ಅನ್ನೋದು ಯಾವುದೂ ಇಲ್ಲ ಲೈಫಲ್ಲಿ. ಇವಾಗ ಯಾವುದಾದ್ರೂ ಒಂದು ಅವಕಾಶ ಸಿಕ್ಕಿದ ತಕ್ಷಣ ಅದು ಯೂಟಿಲೈಸ್ ಮಾಡ್ಕೋಬೇಕಾಗುತ್ತೆ ನಾವು. ಅವಕಾಶಗಳು ಬರೋದು ತುಂಬ ರೇರ್ ಆಗಿರುತ್ತೆ. ಅವಕಾಶ ಸಿಕ್ಕಿದ ಮೇಲೆ ಉಪಯೋಗಿಸ್ಕೊಬಿಡ್ಬೇಕು ನಾವು. ಹೌದು. ಮತ್ತೆ ಬ್ಯಾಕ್ ಟು ಕ್ರಿಕೆಟ್ಗೆ ಬರೋಣ. ನಿಮ್ಮ ಫೇವ್ರೆಟ್ ಕ್ರಿಕೆಟರ್ ಯಾರು? ನನಗೆ ವಿರಾಟ್ ಕೊಹ್ಲಿ ಸರ್ ಮತ್ತು ರೋಹಿತ್ ಶರ್ಮಾ ಸರ್ ತುಂಬ ಇಷ್ಟ. ಯಾಕೆ ಇಷ್ಟ ಅವರಿಬ್ಬರೇ? ಯಾಕೆ? ವಿರಾಟ್ ಸರ್ ನನಗೆ ಆಲ್ಮೋಸ್ಟ್ ನಾನು ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅಗ್ರೆಸಿವ್ನೆಸ್ ಆಗಿರ್ಬೋದು, ನಾನು ಆಲ್ಮೋಸ್ಟ್ ಎಲ್ಲ ಗ್ರೌಂಡಲ್ಲಿ ಅದನ್ನು ಪಾಲಿಸ್ತಾ ಇರ್ತೀನಿ. ಮತ್ತು ಕ್ಯಾಪ್ಟನ್ಸಿ ಬಂದಾಗ ಯಾವ ಥರ ಕಾಮ್ನೆಸ್ಸಾಗಿ ಮಾಡಬೇಕು, ಯಾವ ಥರ ಅಂತಂದರೆ ಇವಾಗ ಒಂದು ಬ್ಯಾಟ್ಸ್ಮನ್ ಆಗಿರ್ಬೋದು, ಬೌಲರ್ನಾಗಿರ್ಬೋದು, ಈ ಥರ ಒಂದು ಬ್ಯಾಟ್ಸ್ಮನ್ ಆ ಥರ ಇವಾಗ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತಂದರೆ, ಆಪೋಸಿಟ್ ಪ್ಲೇಯರ್ ಆಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಯಾವ ಥರ ಬಾಲರ್ನ ಕಳಿಸ್ಬೇಕು ಅನ್ನೋದು ನಾನು ರೋಹಿತ್ ಶರ್ಮಾ ಸರ್ ನೋಡ್ಬಿಟ್ಟು ಕಲ್ತ್ಕೊಂಡೆ. ಅದನ್ನು ನಾನು ಫುಲ್ಲು ಕ್ಯಾಪ್ಟನ್ಸಿನಲ್ಲಿ ಫುಲ್ ಅವನ್ನ ಫಾಲೋಅಪ್ ಮಾಡ್ತಾ ಇರ್ತೀನಿ. ಮೀಟ್ ಮಾಡಿದ್ರಾ ಕ್ರಿಕೆಟ್ ಜರ್ನಿಯಲ್ಲಿ? ಹಾಂ, ನನಗೆ ರೀಸೆಂಟಾಗಿ ನನಗೆ ರೋಹಿತ್ ಸರ್ ಸಿಕ್ಕಿದ್ರು ಒಂದು
ತುಂಬ ಅಂದರೆ ತುಂಬ ಖುಷಿ ಅನ್ನಿಸ್ತು. ಸರ್ ಹತ್ರ ಹೇಳ್ತಾ ಇದ್ದೆ ನಾನು, ಅಂತಂದರೆ ಅವ್ರ ಹತ್ರ ಮಾತಾಡಿದ ತಕ್ಷಣ ಒಂಥರ ಫುಲ್ಲು ಅಂತಂದರೆ ನಾನು ಒಂದು ಸ್ವಲ್ಪ ತುಂಬ ಎಮೋಷನ್ ಜಾಸ್ತಿ ಆಗ್ತೀನಿ ನಾನು. ಸರ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅಯ್ಯೋ ನನಗೊಂದು ಅಂತಂದರೆ ಆ ಸಿಚುವೇಶನಲ್ಲಿ ಏನಂತಂತಂದರೆ ಇಂಥ ಒಂದು ದೊಡ್ಡ ವ್ಯಕ್ತಿ ಹತ್ರ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಲ್ಲ ಅನ್ನೋದೊಂದು ನನಗೆ ಖುಷಿ, ಒಂದು ತುಂಬ ಅಳು ಬರ್ತಾಯಿತ್ತು. ಆಗ ಸರ್ ಯಾಕೆ ಹೇಳ್ತೀಯ, ಅಳಬಾರ್ದು ಆ ಥರ ಎಲ್ಲನ, ಸ್ಪೋರ್ಟ್ಸ್ ಪರ್ಸನ್ನು ಸ್ಟ್ರಾಂಗಾಗಿರಬೇಕು ಅಂತಂದ್ಬಿಟ್ಟು. ಅದಾದಮೇಲೆ ಎಷ್ಟು ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ರೋ ಅದೇ ಥರ ನಾವು ಸಹ ಸ್ಟ್ರಗಲ್ ಮಾಡ್ಕೊಂಡು ಬಂದಿರೋದು. ಈಗ ನಮ್ಮದು ಸಹ ಫೆಸಿಲಿಟೀಸ್ ಚೆನ್ನಾಗಿರೋ ಫೆಸಿಲಿಟಿ ಸಿಗ್ತಾ ಇದೆ ನಮಗೂ ಸಹ ಅಂತಂತಂತಂದ್ರು. ಇದು ನಿಮಗೆ ಬಿಗಿನಿಂಗು, ಇನ್ನು ಮುಂದೆ ಹೋಗ್ತಾ ನಿಮಗೂ ಸಹ ಒಳ್ಳೊಳ್ಳೆ ಫೆಸಿಲಿಟಿ ಸಿಗುತ್ತೆ, ಒಳ್ಳೊಳ್ಳೆ ಆಪರ್ಚುನಿಟಿಗಳು ಬರುತ್ತೆ ಅಂತ ಹೇಳಿದ್ರು. ನನಗೆ ತುಂಬ ಖುಷಿ ಅನ್ನಿಸ್ತು. ಅವ್ರ ಮಿಸ್ಸಸ್ಸು ಸಹ ಇದ್ದರು ಅಲ್ಲಿ, ರೋಹಿತ್ ಶರ್ಮಾ ಸರ್ ಮಿಸ್ಸಸ್ಸು ಸಹ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಮತ್ತು ಚಹಲ್ ಭಯ್ಯ ಆಗಿರ್ಬೋದು, ಹಾರ್ದಿಕ್ ಭಯ್ಯ ಆಗಿರ್ಬೋದು, ಮತ್ತು ರಾಹುಲ್ ದ್ರಾವಿಡ್ ಸರ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಮತ್ತು ನಮ್ಮ ವುಮೆನ್ಸ್ ಟೀಮ್ ಅವರು ಯಾರು ಹರ್ಮನ್ ದೀದಿ ಆಗಿರ್ಬೋದು, ಜಮೀಮಾ ದೀದಿ ಆಲ್ವೇಸ್ ಸಪೋರ್ಟು ಬ್ಲೈಂಡ್ ಕ್ರಿಕೆಟು, ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾರೆ ಬ್ಲೈಂಡ್ ಕ್ರಿಕೆಟಿಗೆ. ತುಂಬ ಖುಷಿ ಅನ್ನಿಸ್ತು. ಆ ಒಂದು ಎಷ್ಟು ಒಳ್ಳೊಳ್ಳೆ ಒಂದು ನಾವೆಲ್ಲ ಟಿ ವಿಲಿ ನೋಡ್ತಾ ಇರೋ ಒಂದು ವ್ಯಕ್ತಿಗಳ ಜೊತೆ ಎಲ್ಲ ನಿಂತ್ಕೊಂಡು ಫೋಟೋ ತಕ್ಕೊಂಡು ಅವ್ರ ಸಮಾನತ್ವಕ್ಕೆ ನಾವು ಬಂದ್ವಲ್ಲ, ಈಕ್ವಾಲಿಟಿ, ಆ ಒಂದು ಈಕ್ವಾಲಿಟಿ ತೋರಿಸಿದ್ರಲ್ಲ, ಅದೊಂದು ತುಂಬ ಖುಷಿ ಅನ್ನಿಸ್ತು ನಮಗೆ. ಖುಷಿ ಅನ್ನಿಸ್ತು. ಓಕೆ, ಕ್ರಿಕೆಟ್ ಜರ್ನಿಯಲ್ಲಿ ಮರೆಯೋಕ್ಕೆ ಆಗದೆ ಇರೋವಂಥ ಒಂದು ಘಟನೆ ಅಥವಾ ಇಂಥದ್ದೊಂದು ನನ್ನ ಲೈಫಲ್ಲಿ ಮರಿಬಾರ್ದಪ್ಪ ಅನ್ನೋ ಒಂದು ಬ್ಯೂಟಿಫುಲ್ ಜರ್ನಿ ಅಥವಾ ಬ್ಯೂಟಿಫುಲ್ ಸಿಚುವೇಶನ್ ಏನಾದರೂ? ಬ್ಯೂಟಿಫುಲ್ ಸಿಚುವೇಶನ್ ಅಂತಂದರೆ ಅಮ್ಮನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗಿದ್ದು, ಮತ್ತು ರೋಹಿತ್ ಶರ್ಮಾ ಸರ್ನ ಮೀಟ್ ಮಾಡಿದ್ದು, ಮತ್ತು ನಾವು ವರ್ಲ್ಡ್ ಕಪ್ ಆಗಿರೋದು, ಒಂದು ವರ್ಲ್ಡ್ ಕಪ್ ಆದ್ವಲ್ಲ ಆ ಸಿಚುವೇಶನ್ ಮತ್ತು ನಾವು ಪಾಕಿಸ್ತಾನ ವಿರುದ್ಧ ಒಂದು ಮ್ಯಾಚ್ ಆಡಿದ್ವಿ. ಅದೊಂದು ಆಲ್ವೇಸ್ ಆ ಮೈಂಡಲ್ಲಿ ಯಾವಾಗಲೂ ಇರುತ್ತೆ. ಏನಾದರೂ ಬ್ಯಾಡ್ ಥಿಂಗ್, ಏನೋ ಒಂದು ಮರೆಯೋಕ್ಕೆ ಆಗ್ತಿಲ್ಲ, ಮರಿಬೇಕು ಅಂದ್ಕೊಂಡ್ರು ಆಗ್ತಿಲ್ಲ ಅಂಥದ್ದೇನಾದರೂ ಇದೆಯಾ? ಮರೆಯೋಕ್ಕಾಗದೇ ಇರೋದಂತಂತಂದರೆ ಆ ಥರ ಸಂದರ್ಭಗಳು ಆಗಿದೆ, ಬಟ್ ಅದೆಲ್ಲ ಮರ್ತ್ಬಿಟ್ಟಿದ್ದೀನಿ ನಾನು. ಸೊ ಲೈಫಲ್ಲಿ ಅಂತ ಅಂದರೆ ಏನಾಗಿತ್ತು ಆ ಮೊಮೆಂಟು, ಹೇಗಿತ್ತು? ಯಾವುದಾದ್ರೂ ಒಂದು ತುಂಬ ನೋವು ಕೊಟ್ಟಿದ್ದು ಅಂಥದ್ದೊಂದು ಸಿಚುವೇಶನ್? ತುಂಬ ನೋವು ಕೊಟ್ಟಿದ್ದು ಅಂತಂತಂದರೆ, ನನಗೆ ನನ್ನ ತಮ್ಮಂದಿರು ಓದಲಿಲ್ಲಲ್ಲ, ಮುಂದೆ ಓದೋದಕ್ಕಾಗಲಿಲ್ವಲ್ಲ, ಒಂದು ಕಡು ಕುಟುಂಬದಲ್ಲಿ ಕಡು ಕುಟುಂಬದವರಿಗೆ ಎಜುಕೇಷನ್ ಮುಂದುವರಿಯೋಕೆ ಆಗ್ತಾ ಇಲ್ವಲ್ಲ ಅನ್ನೋದೊಂದು ನನಗೊಂದು ಬಾಧೆ ಆಗ್ತು. ನನ್ನ ತಮ್ಮರೊಂದು ಡಿಸ್ಕಂಟಿನ್ಯೂ ಮಾಡಿ ತುಂಬ ಒಂಥರ ಬಾಧೆ ಅನ್ನಿಸ್ತಾ ಇತ್ತು. ಮತ್ತು ನನ್ನ ಫ್ಯಾಮಿಲಿಯವರೇ ನಮ್ಮ ಜೊತೆ ಇದ್ದೆ, ಅಕ್ಕಪಕ್ಕದಲ್ಲಿ ನಮ್ಮ ಜೊತೆ ಇದ್ದೆ, ನಮ್ಮನ್ನು ಕೆಟ್ಟದಾಗಿ ಹೀಯಾಳಿಸಿ ಮಾತಾಡಿದ್ದು ಒಂದು ಯಾವಾಗಲೂ ಸಂದರ್ಭ ನನಗೆ ಯಾವಾಗಲೂ ತಲೆಯಲ್ಲಿ ಇದ್ದೇ ಇರುತ್ತೆ. ಆ ವ್ಯಕ್ತಿಗಳು ಮರೆಯೋಕ್ಕಾಗೋದಿಲ್ಲ, ಆ ಮಾತುಗಳನ್ನು ಸಹ ಮರೆಯೋಕ್ಕಾಗೋದಿಲ್ಲ. ಖಂಡಿತ ನಾನು ಯಾವಾಗಲೂ ಅಪ್ಪ ಅಮ್ಮನ ನಾನು ಯಾವಾಗಲೂ ಹೇಳ್ತಲೇ ಇರ್ತೀನಿ. ನೀವು ಯಾವತ್ತು ತಲೆ ಬಗ್ಸಿದ್ರೋ ಆವತ್ತು ನಾನು ಯಾವಾಗಲೂ ನಿಮ್ಮನ್ನು ತಲೆ ಎತ್ತಿ ನಿಲ್ಲಂಗೆ ಮಾಡಿದ್ದೀನಿ. ಮುಂದೇನೂ ಸಹ ಇನ್ನೂ ಎತ್ತರಕ್ಕೆ ಬೆಳೆಯೋಕ್ಕೆ ನಾವು ನೋಡ್ತಾ ಇರ್ತೀವಿ ಅಂತ. ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮೇಲೆ ಆ ವಿಶ್ವಾಸ ಇಟ್ರಲ್ಲ, ಅದು ಹೇಗೆ, ಅದು ಯಾವ ರೀತಿಯಾಗಿ ಆ ವಿಶ್ವಾಸ ಇಟ್ಟು ಮಗಳು ಬೆಳೀಲಿ ಮುಂದುವರಿಲಿ ಅಂತ ಯಾವ ರೀತಿ ಸಪೋರ್ಟ್ ಕೊಟ್ಟರು? ಇವಾಗ ಎಷ್ಟೋ ಕಡೆ ನಾನು ಕೇಳಿರೋ ಪಟ್ಟದಾಗೆ, ಇವಾಗ ಒಂಥರ ಬ್ಲೈಂಡು ಮಕ್ಕಳು ಅಂತಂತಂದರೆ ಏನೋ ಒಂಥರ ಅವ್ರಿಗೇನು ಮಾಡೋದಕ್ಕಾಗಲ್ಲ ಅನ್ನೋದು ಪೇರೆಂಟ್ಸ್ ಯೋಚನೆ ಮಾಡಿ. ನೀವು ನಿಮ್ಮ ತಮ್ಮಂದ್ರನ್ನ ಬಿಟ್ಟು ನಿಮ್ಮನ್ನ ಓದಿಸಿದಾರೆ ನಿಮ್ಮ ಅಪ್ಪ ಅಮ್ಮ ಅಂದಾಗ ನನಗೆ ಅನ್ನಿಸ್ತು. ಯಾಕಂದರೆ ಒಂದು ಹುಡುಗಿ ಮತ್ತು ಬ್ಲೈಂಡು ಗಂಡು ಮಕ್ಕಳಿದ್ದಾಗ ಅವ್ರನ್ನ ಬಿಟ್ಟು ನಿಮಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅಂದರೆ ರಿಯಲಿ ನಿಮ್ಮ ತಂದೆ ತಾಯಿ 100% ಗ್ರೇಟ್. ಅವರು ತುಂಬ ಗ್ರೇಟು. ಹೌದು. ಇವಾಗ ನಾನು ತುಂಬಾ ಕೇಳಿದ್ದೀನಿ, ಇವಾಗ ಒಂದು ಬ್ಲೈಂಡು ಮಕ್ಕಳಿಗೆ ಅಷ್ಟಾಗಿ ಫ್ಯಾಮಿಲಿಲಿ ಇಂಪಾರ್ಟೆಂಟ್ ಸಿಗೋದಿಲ್ಲ, ಕೊಡೋದು ಇಲ್ಲ. ಇವಾಗ ನಾನು ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ಒಂದು ಚಿಕ್ಕ ಮಗು, ಅವಳು ಪಾಪ ಅವಳಿಗೆ ಏನು ಗೊತ್ತೇ ಇಲ್ಲ, 2 ಕಣ್ಣು ಕಾಣಿಸಲ್ಲ ಅವಳಿಗೆ.
ಪಾಪ ಅವಳು ಯಾವಾಗಲೂ ಹೇಳ್ತಾ ಇದ್ಲು, ನಾನು ಹಾಸ್ಟೆಲಲ್ಲೇ ಇರ್ತೀನಿ, ನಾನು ಮನೆಗೆ ಹೋಗಲ್ಲ ಅಂತಂದ್ಬಿಟ್ಟು. ಆಗ ಏನಕ್ಕೆ ಇವಳು ಹಾಸ್ಟೆಲಲ್ಲೇ ಇರ್ತಾಳೆ, ನಮ್ಗೆ ಯಾವಾಗಲೂ ಅನಿಸುತ್ತೆ ನಾವು ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವಪ್ಪ ಅನಿಸ್ತಾ ಇರುತ್ತೆ, ಇವಳು ಯಾವಾಗಲೂ ಯಾಕೆ ಹಾಸ್ಟೆಲಲ್ಲೇ ಇರ್ತಾಳೆ ಅಂತಂತ. ಆಗ ನಾನು ತಿಳ್ಕೊಂಡಾದ್ಮೇಲೆ ಅವ್ರ ಮನೇಲಿ ಯಾವ ಥರ ಅಂತಂದ್ರೆ ಒಂದು ರೂಮಲ್ಲಿ ಕೂಡಾಕ್ಬಿಡ್ತಾರಂತೆ. ರೂಮಲ್ಲಿ ಕೂಡಾಕ್ಬಿಟ್ಟು ಒಂದು ನೀಟಾಗಿ ಊಟನೂ ಕೊಡೋದಿಲ್ವಂತೆ, ಏನೂ ಇಲ್ವಂತೆ. ಆ ಥರ ಒಂದು ಟ್ರೀಟು. ಈಗ ಒಂದು ತಂದೆ ತಾಯಿ ಒಂದು ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಬ್ಲೈಂಡ್ ಸಹ ಏನಾದರೂ ಒಂದು ಸಾಧನೆ ಮಾಡೇ ಮಾಡ್ತಾರೆ. ಆ ಒಂದು ಗುರ್ತಿಸಿ ಅವಳಲ್ಲಿ ಏನಿದೆ, ಅವರಲ್ಲಿ ಏನಿದೆ, ಏನು ಟ್ಯಾಲೆಂಟ್ ಇದೆ ಅನ್ನೋದು ಗುರ್ತಿಸಿ ಅವ್ರನ್ನ ಸಮಾಜಕ್ಕೆ ಪರಿಚಯ ಮಾಡಿಸಿ. ಖಂಡಿತ ನೂರಾರು ಸಂಸ್ಥೆಗಳಿದೆ ಸಪೋರ್ಟ್ ಮಾಡುತ್ತೆ ಅವ್ರಿಗೋಸ್ಕರ. ಇವಾಗ ನಮ್ಮ ಸಮರ್ಥನಮ್ ಆಗಿರ್ಬೋದು, ಎಷ್ಟೋ ಜನಕ್ಕೆ ಆಸರೆ ಆಗಿದ್ದಾರೆ. ಎಷ್ಟೋ ಜನ ಮಕ್ಕಳು ಓದ್ತಾ ಇದ್ದಾರೆ, ಅವ್ರ ಫೀಸೆಲ್ಲ ನೋಡ್ಕೊಳ್ತಾ ಇದ್ದಾರೆ, ಇರೋದಕ್ಕೆ ವ್ಯವಸ್ಥೆ ಕೊಟ್ಟಿದ್ದಾರೆ. 3 ಹೊತ್ತು ಚೆನ್ನಾಗಿರೋ ಊಟ ಸಿಗುತ್ತೆ. ಇದಕ್ಕಿಂತ ಯಾರಿಗೂ ಸಿಗೋದಿಲ್ಲ. ಈ ಒಂದು ಸಂಸ್ಥೆಗಳಿರುತ್ತೆ, ಅಂಥ ಸಂಸ್ಥೆಗಳು ನೋಡಿಬಿಟ್ಟು ಅಲ್ಲಿ ಸೇರಿಸಿ, ಅಪ್ಪ ಅಮ್ಮ ಸಪೋರ್ಟ್ ಇಲ್ಲದೆ ಮಕ್ಕಳು ಮುಂದೆ ಬರೆಯೋದಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಅಪ್ಪ ಅಮ್ಮ ಸಪೋರ್ಟ್ ಇದ್ರೇ ಮಕ್ಕಳು ಮುಂದೆ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ ನಾನು. ಹೇಳ್ತೀರಾ? ಒಟ್ಟಿನಲ್ಲಿ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ತುಂಬ ಪ್ರೌಡ್ ಇದೆ. ತುಂಬಾ ಪ್ರೌಡ್ ಇದೆ. ಪ್ರೌಡಲ್ಲ, ಅವ್ರು ನನಗೆ ದೇವ್ರ ಸಮಾನ ಅಪ್ಪ ಅಮ್ಮ ನನಗೆ. ತುಂಬ ಖುಷಿ ಇದೆ. ಓಕೆ.